ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನರೇಶ್ ಯೂಟ್ಯೂಬ್ ಚಾನಲ್. ಗೈಸ್, ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ. ಈ ಪ್ರೋಮೋದಲ್ಲಿ ಗೋಲ್ಡ್ ಸುರೇಶ್ ಅವರು ಮನೆಯಿಂದ ಆಚೆ ಕಡೆ ಕರಿತಾ ಇದ್ದಾರೆ. ಬಿಗ್ ಬಾಸ್ ಅವರು ಏನಕ್ಕೆ ಕರಿತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಲೈಕ್ ಗೋಲ್ಡ್ ಸುರೇಶ್ ಅವರು ಆಚೆ ಬರ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಬಟ್ ಏನಕ್ಕೆ ರೀಸನ್ ಅಂತಂದರೆ ಫ್ಯಾಮಿಲಿ ಏನೋ ಸ್ವಲ್ಪ ಎಮರ್ಜೆನ್ಸಿ ಇರೋದ್ರಿಂದ ಇವರ ಅವಶ್ಯಕತೆ ಇದೆ. ಬಿಗ್ ಬಾಸ್ ಮನೆಗಿಂತ ಆ ಮನೆಯಲ್ಲಿ ಅವಶ್ಯಕತೆ ಇದೆ ಅಂತ ಹೇಳ್ತಾರೆ. ಸೊ ಇವರು ಅದಕ್ಕೆ ಗೋಲ್ಡ್ ಸುರೇಶ್ ಅವ್ರು ಕೇಳ್ತಾರೆ, ಏನಾದರೂ ಸೀರಿಯಸ್ ಆಗಿದೆಯಾ ಬಿಗ್ ಬಾಸ್ ಅಂತ ಕೇಳ್ತಾರೆ. ಆ ಥರ ಏನಿಲ್ಲ, ನಾರ್ಮಲ್ ಆಗಿ ಜಸ್ಟ್ ಬನ್ನಿ ನೀವು ಆಚೆ ಕಡೆ, ನಿಮ್ಮ ಈ ಮನೆಗಿಂತ ಆ ಮನೇಲಿ ಸ್ವಲ್ಪ ಅವಶ್ಯಕತೆ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಅದು ರೀಸನ್ ಇನ್ನೂ ಏನು ಎತ್ತಾಗುತ್ತೆ ಅಂತ ಆಚೆ ಕಡೆಯಿಂದನೂ ಕೂಡ ಏನು ಇನ್ಫಾರ್ಮೇಷನ್ ಬಂದಿಲ್ಲ. ಅದು ಗೋಲ್ಡ್ ಸುರೇಶ್ ಅವ್ರಿಗೆ ಕೊಡಬೇಕಷ್ಟೇ. ಬಟ್ ಇಲ್ಲಿ ಒಂದು ನಾವು ನೋಡಬೇಕು, ಲೈಕ್ ಬಿಗ್ ಬಾಸ್ ಅವರು ಹೇಳೋದು ಏನಂತಂದರೆ ಹೋಗಿ ಬನ್ನಿ ಅಂತ ಕೂಡ ಲಾಸ್ಟಲ್ಲಿ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ತಾರೆ. ಮೇ ಬಿ ಬಿಗ್ ಬಾಸ್ ಮನೆಗೆ ಮತ್ತೆ ವಾಪಸ್ ಬರ್ಬೋದೇನೋ ಗೋಲ್ಡ್ ಸುರೇಶ್ ಅವರು. ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನಂತಂದರೆ, ಲೈಕ್ ಈಗ ಗೋಲ್ಡ್ ಸುರೇಶ್ ಅವರು ಎಲ್ಲೂ ಲೈಕ್ ನ್ಯೂಸ್ ಚಾನಲ್ಗಳಲ್ಲಾಗಲಿ ಯಾವುದೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಕಾಣಿಸ್ಕೊಂತಿಲ್ಲ. ಮೇ ಬಿ ಇದು ಬಿಗ್ ಬಾಸ್ ಅವರ ಟ್ರಿಕ್ ಇರ್ಬೋದು ಅಂತ ನಮ್ಗೆ ಅನಿಸುತ್ತೆ. ಯಾಕಂತಂದರೆ ಲೈಕ್ TRPಗೋಸ್ಕರ ಬೇಕಾದ್ರೆ ಲೈಕ್ ಆಚೆ ಕಡೆ ಕರ್ಸ್ಕೊಂಡು ಮತ್ತೆ ಒಳಗಡೆ ಎಂಟ್ರಿ ಕೊಡಿಸ್ಬೋದು. ಹೆಂಗೆ ವರ್ತೂರ್ ಸಂತೋಷ್ ಅವರು ಲಾಸ್ಟ್ ಟೈಮ್ ವರ್ತೂರ್ ಸಂತೋಷ್ ರಿಯಲ್ ಆಗಿತ್ತು. ಬಟ್ ಇವ್ರದ್ದು ಲೈಕ್ ಹೇಳೋಕ್ಕಲ್ಲ, ಫೇಕ್ ನ್ಯೂಸ್ ಇರ್ಬೋದು ಏನೋ, ಲೈಕ್ ಸುಮ್ಮನೆ ಎಮರ್ಜೆನ್ಸಿ ಅಂತ ಕರ್ಸ್ಕೊಂಡು ಮತ್ತೆ ಒಳಗಡೆ ಬಿಡ್ಬೋದೇನೋ ಒಂದಿನ ಆದಮೇಲೆ. ಸೊ ಹೋಗಿ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಕ್ವಶನ್ಗಳೆಲ್ಲ ನಮ್ಮ ತಲೆಯಲ್ಲಿ ಬರ್ತಾ ಇದ್ದಾವೆ. ಸೊ ಇನ್ ಕೇಸ್ ಏನೋ ರಿಯಲ್ ಆಗಿ ಎಮರ್ಜೆನ್ಸಿ ಇತ್ತು, ಅವ್ರ ಫ್ಯಾಮಿಲಿ ಏನೋ ತುಂಬ ಲೈಕ್ ಈ ಥರ ಎಮರ್ಜೆನ್ಸಿ ಸಿಚುವೇಶನ್ ಇತ್ತು ಅಂತಂದರೆ ಲೈಕ್ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ಕೇಳ್ಕೊತೀವಿ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ಏನಾದ್ರು ಆಗಿದ್ದಿದ್ರೆ. ಸೊ ಮೇ ಬಿ ನನ್ನ ಪ್ರಕಾರ ಅವ್ರ ತಂದೆಯವ್ರಿಗೂ ಏನೂ ಆಗಿಲ್ಲ. ಲೈಕ್ ನಾವು ಮೊನ್ನೆ ನ್ಯೂಸ್ ಚಾನಲೆಲ್ಲ ನೋಡ್ತಾ ಇದ್ವಿ, ಅವ್ರ ತಂದೆಯವರು ಕೂಡ ಸೇಫ್ ಆಗಿದ್ದಾರೆ. ಬೆಂಗಳೂರಲ್ಲಿ ಅವ್ರ ಫ್ಯಾಮಿಲಿಲಿ ಏನೋ ಬೇರೆಯವ್ರಿಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದೇನೋ, ನಮ್ಗೆ ಗೊತ್ತಿಲ್ಲ. ಸೊ ಇನ್ ಕೇಸ್ ಆ ಥರ ಆಗಿದ್ದಿದ್ರೆ ಲೈಕ್ ಫ್ಯಾಮಿಲಿ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಆ್ಯಂಡ್ ಬೇಗ ವಾಪಸ್ ಬರಲಿ ಅಂತ ಕೇಳ್ಕೊತೀವಿ ನಾವು ಗೋಲ್ಡ್ ಸುರೇಶ್ನ. ಸೊ ನಿಮಗೆ ಅನಿಸುತ್ತೆ ಗೋಲ್ಡ್ ಸುರೇಶ್ ಅವ್ರು ಮತ್ತೆ ಮನೆ ಒಳಗಡೆ ರಿಟರ್ನ್ ಬರಲ್ವಾ ಅಂತ ಕಮೆಂಟ್ ಮಾಡಿದ್ವಿ, ನೋಡೋಣ. ಎಸ್, ನಮ್ಮ ಪ್ರಕಾರ ಬರಬೇಕು. ಯಾಕಂತಂದರೆ ಅವ್ರ ಗೇಮ್ ಇನ್ನೂ ಬ್ಯಾಲೆನ್ಸ್ ಉಳ್ಕೊಂಡಿದೆ. ಯಾಕಂತಂದರೆ ಅವರು ಇಷ್ಟು ವೀಕ್ಗಳು ಏನು ಆಡ್ಕೊಂಬಂದಿದ್ರು, ಕ್ಯಾಪ್ಟನ್ ಆಗಿ ಅವಶ್ಯಕ ಏನೋ ಬೇರೆ ಚಾನ್ಸ್ ಬೇರೆ ಸಿಕ್ಕಿತ್ತು. ಅವರು ಕ್ಯಾಪ್ಟನ್ಸಿಯಾಗಿ ಒಂದೇ ದಿನ ಪಾಪ ಅವ್ರು ಅನುಭವಿಸಿದ್ದು. ಸೊ ಇನ್ನು ಮುಂದೆ 4-5 ದಿನ ಇತ್ತು, ಒಳ್ಳೊಳ್ಳೆ ಸಖತ್ತಾಗಿ ಆಗಲೇ ಆಲ್ರೆಡಿ ಭವ್ಯ ಫುಲ್ ಉರ್ಕೊಂಡಿದ್ರು, ಏನೋ ಮನೆ ಕೆಲಸ ಮಾಡೋದಕ್ಕೆ ಅವಕ್ಕೆ ಇರಿಟೇಟ್ ಮಾಡ್ತಾರೆ ಅಂತ. ಸೊ ಇನ್ನೂ ಸ್ವಲ್ಪ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸ್ಬೋದಾಗಿದೆ. ಇವ್ರ ಕ್ಯಾಪ್ಟನ್ಸಿಲಿ ಏನೇನು ಚೇಂಜಸ್ ಅಂತಂದರೆ, ಮೈಕ್ ಹಾಕೊಂಡಿಲ್ಲ ಅಂತಂದರೆ ಸ್ವಿಮ್ಮಿಂಗ್ ಪೂಲ್ ಬಿಡ್ಸ್ ಅನ್ಸು. ಯಾಕಂತಂದ್ರೆ ಸ್ವಿಮ್ಮಿಂಗ್ ಪೂಲ್ ಬಿದ್ದ ಅಷ್ಟೇ ಬೆಳಗಿನ ಜಾವದಲ್ಲಿ ಆ ಥರ ಆದರೆ ಸೊ ತುಂಬ ಪ್ರಾಬ್ಲಮ್ ಆಗುತ್ತೆ ಚಳಿಲಿ ಆ ಥರ. ನೆಕ್ಸ್ಟ್ ಮೈಕ್ ಮಿಸ್ ಮಾಡೋದಕ್ಕೆ ಲೈಕ್ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಇವ್ರ ಕ್ಯಾಪ್ಟನ್ಸಿ ಈ ಥರ ಚೇಂಜಸ್ಗಳು ಏನೇನು ತರ್ತಾ ಇದ್ರು ಇನ್ನೂ ನಾವು ವೆಯ್ಟ್ ಮಾಡಿ ನೋಡಬೇಕಿತ್ತು. ಅಷ್ಟರಲ್ಲೇ ಇವರು ಬಿಗ್ ಬಾಸ್ ಅವ್ರು ಆಚೆ ಕಡೆ ಕರೆಸಿದ್ದಾರೆ. ಸೊ ಐ ಹೋಪ್ ಬೇಗ ವಾಪಸ್ ಬರಲಿ ಅಂತ ನಾವು ಕೇಳ್ಕೊತೀವಿ. ಸೊ ನಿಮಗೆ ಇದ್ರ ಬಗ್ಗೆ ಏನೋ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇದಾಗಿತ್ತು ಲೈಕ್ ಎರಡನೇ ಪ್ರೋಮೋ ರಿವ್ಯೂ. ಆ್ಯಂಡ್ ಇನ್ಯಾರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.